ಇನ್ನ ಬರಬೇಕು ಹಾ ಚಾಕ್ಲೇಟ್ ತಗೋ ಅಂಕಲ್ ಇನ್ನ ಈ ಕಡೆ ಬಾ ಇನ್ನ ಈ ಕಡೆ ಬಂದ್ರೆ ಇನ್ನ ಈ ಕಡೆ ಬಾ ಆ ಕಡೆ ಬರ ಆ ಕಡೆ ಬಾ ಈ ಕಡೆ ಬಾ ಕ್ಷೌರ ಕೆಲಸ ಕಟಿಂಗ್ ಕೆಲಸ ಮಾಡೋರು ಯಾವುದೇ ಜಮೀನಿಲ್ಲ ಊರಲ್ಲಿ ಹೋಗಿ ವ್ಯವಸಾಯ ಮಾಡೋಂಥದ್ದೇನಿಲ್ಲ ಬೇರೆ ಯಾವುದು ದುಡ್ಡು ಬರುವಂಥದ್ದಿಲ್ಲ ಕಟಿಂಗ್ ಮಾಡಿಬಿಟ್ಟು ಸಂಪಾದನೆ ಮಾಡೋದು ಆ ಸಂಪಾದನೆಯಲ್ಲಿ ಉಳಿಸಿ ಇಂಥ ಒಂದು ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಆಶ್ರಮಗಳಲ್ಲಿ ಹೋಗಿ ಕಟಿಂಗು ಉಚಿತವಾಗಿ ಫ್ರೀಯಾಗಿ ಕಟಿಂಗ್ ಮಾಡುವಂಥದ್ದು ಕರೋನಾ ಟೈಮಲ್ಲಂತೂ ಪ್ರತಿ ದಿನಾನೂ ಹೋಗ್ತಾಯಿದ್ರು ನಾವು ಆಚೆ ಬರೋಕ್ಕೆ ಭಯ ಬೀಳ್ತಾಯಿದ್ವಿ ಒಬ್ಬರನ್ನ ಮುಟ್ಕೊಳ್ಳೋಕೆ ಭಯ ಬೀಳ್ತಾಯಿದ್ವಿ ಒಬ್ಬರನ್ನ ಮಾತಾಡೋಕ್ಕೆ ಭಯ ಬೀಳ್ತಾಯಿದ್ವಿ ಅಂಥ ಸಂದರ್ಭದಲ್ಲಿ ಒಂದು 30-35 ಅನಾಥಾಶ್ರಮಗಳು ಬಸ್ ಸ್ಟ್ಯಾಂಡ್ಗಳಲ್ಲಿ ಬೀದಿಗಳಲ್ಲಿರುವಂಥ ಅನಾಥರಿಗೆಲ್ಲ ಹೋಗಿ ಕಟಿಂಗ್ ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ರು ಆ ಒಂದು ಅವ್ರು ಹೋಗ್ಬೇಕಾದ್ರೆ ನಾವು ನಮ್ಮ ಮನೇಲಿರೋರನ್ನ ಆಚೆ ಕಳಿಸ್ತಿರ್ಲಿಲ್ಲ ನಾವೇ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಗಂಡಸರು ಹೋಗ್ಬೇಕು ಅಂದರೆ ಹೆಂಗೆ ಬಿಡ್ತಿರಲಿಲ್ಲ ಆ ಅಮ್ಮ ಬಿಡ್ತಾಯಿದ್ಲು ಹಾಗಾಗಿ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ನೋಡಿ ದುಡ್ಡಿರೋವ್ರಿಗೂ ಈ ಮನಸ್ಸು ಬರುತ್ತಿಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುಡ್ಡಿಲ್ಲದೆ ಇರೋರು ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಟಿಂಗ್ ಮಾಡಿ ಅದರಲ್ಲಿ ಬಂದಿರೋವಂಥ ಅಲ್ಪ ಸ್ವಲ್ಪ ಹಣವನ್ನು ಸಂಸಾರಕ್ಕೆ ಉಪಯೋಗಿಸ್ಕೊಂಡು ಅದರಲ್ಲಿ ಉಳಿಸಿರುವಂಥ ಅವರು ಬೆವರಿನ ಒಂದು ಸಂಪಾದನೆ ಬೆವರಿನ ಒಂದು ಗಳಿಕೆ ಈ ಥರ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾರೆ ಯಾಕೆ ಅಂದರೆ ಅವರೂ ಬಡತನದಲ್ಲಿ ಹುಟ್ಟಿ ಅವರೂ ಶಾಲೆಗೆ ಹೋಗಿ ಸರ್ಕಾರಿ ಶಾಲೆಗೆ ಹೋಗಿ ಓದಿರೋಂಥವ್ರು ಅವರು ಆವಾಗ ಬಾಲ್ಯದಲ್ಲಿ ಅವ್ರು ಶಾಲೆಗೆ ಹೋಗ್ತಾ ಇದ್ದಾಗ ಅವರು ಅನುಭವಿಸಿರೋ ಕಷ್ಟಗಳನ್ನು ಅವರು ಇವತ್ತು ತಿಳ್ಕೊಂಡು ನಾನು ಕಷ್ಟಪಟ್ಟಿದ್ದೀನಲ್ಲ ಹಾಗೆ ಸರ್ಕಾರಿ ಶಾಲೆಗೆ ಹೋಗುವಂಥದ್ದೆಲ್ಲ ಬಡ ಮಕ್ಕಳು ಹಳ್ಳಿ ಮಕ್ಕಳು ಹಾಗಾಗಿ ನನ್ನ ಕೈಲಿಂದ ಆಗೋ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ತನ್ನ ಶ್ರಮದ ಒಂದು ದುಡಿಮೆಯನ್ನು ಈ ರೀತಿ ಮಾಡ್ತಿದ್ದಾರೆ ಅವ್ರಿಗೆ ಈ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಿರೋದ್ರಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಒಳ್ಳೆ ಆರ್ಥಿಕವಾಗಿ ಅವರು ಸದೃಢರಾಗಲಿ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಇನ್ನೂ ಇಂಥ ಹಲವಾರು ಕೆಲಸಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ದೇವರಲ್ಲಿ ಆಶೀರ್ವಾದ ದೇವರಲ್ಲಿ ಕೇಳ್ಕೊಳ್ತಾ ಮಕ್ಕಳೇ ನೀವು ಅಷ್ಟೇ ಈಗ ನೋಡಿ ಇಂಥ ಬುಕ್ಸ್ ನಿಮಗೆ ಕೊಡ್ತಿದ್ದಾರಲ್ವಾ ಈಗ ನೀವು ಇದು ತಗೊಂಡ ಮೇಲೆ ನೀವು ದೊಡ್ಡವರಾಗಿ ಚೆನ್ನಾಗಿ ಓದಿ ನೀವು ದೊಡ್ಡವರಾದಮೇಲೆ ನೀವು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ನೀವು ದುಡ್ಡು ಸಂಪಾದನೆ ಮಾಡೋರಾದಮೇಲೆ ನೀವು ಈ ಥರ ನೀವು ಓದಿರೋ ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ನೀವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರೇರಣೆಯಾಗಿ ನಿಮ್ಗೆ ಈ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಶಾಲೆಗೆ ನಿಮ್ಮ ಅಪ್ಪಗೆ ನಿಮ್ಮ ಅಮ್ಮಗೆ ನಿಮ್ಮ ಮಾಸ್ಟ್ರುಗಳಿಗೆ ನಿಮ್ಮ ಊರಿಗೆ ಒಳ್ಳೆಯ ಹೆಸರು ತನ್ನಿ ಅಂತ ಹೇಳ್ತಾ ನೀವು ಒಳ್ಳೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ